ನಮಸ್ಕಾರ ಗೆಳೆಯರೇ, ಒಮ್ಮೆ ಯೋಚಿಸಿ, ನಮ್ಮ ದೇಹದೊಳಗೆ ನಿರಂತರವಾಗಿ ವಿದ್ಯುತ್ ಹರಿಯುತ್ತಿದೆ. ಹೌದು, ಇದು ಸತ್ಯ. ನಮ್ಮ ಮೆದುಳು, ಹೃದಯ ಮತ್ತು ಪ್ರತಿಯೊಂದು ಸ್ನಾಯುವು ಕೆಲಸ ಮಾಡುವುದು ಈ ಬಯೋ ಎಲೆಕ್ಟ್ರಿಸಿಟಿಯಿಂದಲೇ. ಆದರೆ ಈ ವಿದ್ಯುತ್ ಶಕ್ತಿಯನ್ನು ನಾವು ಹೇಗೆ ಸಮತೋಲನದಲ್ಲಿ ಇಡಬಹುದು? ಹಳೆಯ ಕಾಲದಲ್ಲಿ ಜನರು ಬರಿಗಾಲಿನಲ್ಲಿ ಯಾಕೆ ನಡೆಯುತ್ತಿದ್ದರು? ಇವತ್ತಿನ ವಿಡಿಯೋದಲ್ಲಿ ನಾವು ವಿಜ್ಞಾನದ ಬಗ್ಗೆ ತಿಳಿಯೋಣ. ಗೆಳೆಯರೇ, ನಮ್ಮ ಇಡೀ ದೇಹವು ಅಣುಗಳಿಂದ, ಆಟಮ್ಸ್ಗಳಿಂದ ಮಾಡಲ್ಪಟ್ಟಿದೆ. ಈ ಅಣುಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳು ಇರುತ್ತವೆ. ನಮ್ಮ ಮೆದುಳು 1 ಸೆಕೆಂಡಿಗೆ ಕೋಟ್ಯಾಂತರ ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ನರಗಳ ಮೂಲಕ ಕಳುಹಿಸುತ್ತವೆ. ಇದರಿಂದಲೇ ನಾವು ಯೋಚಿಸುವುದು, ನಡೆಯುವುದು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವುದು. ಅಂದರೆ ನಾವು ಒಂದು ರೀತಿಯಲ್ಲಿ ನಡೆಯುವ ಬ್ಯಾಟರಿಗಳು ಇದ್ದಂತೆ. ಆದರೆ ಇವತ್ತಿನ ಆಧುನಿಕ ಜೀವನದಲ್ಲಿ ನಾವು ಮೊಬೈಲ್, ವೈಫೈ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಮಧ್ಯೆ ಇರುವುದರಿಂದ ನಮ್ಮ ದೇಹದಲ್ಲಿ ಪಾಸಿಟಿವ್ ಚಾರ್ಜ್, ಫ್ರೀ ರ್ಯಾಡಿಕಲ್ಸ್ ಅತಿಯಾಗಿ ಶೇಖರಣೆಯಾಗುತ್ತಿವೆ. ಇದು ನಮಗೆ ಆಯಾಸ, ಉರಿಯೂತ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ನಮ್ಮ ಭೂಮಿಯು ನೆಗೆಟಿವ್ ಎಲೆಕ್ಟ್ರಾನ್ಗಳ ದೊಡ್ಡ ಸಾಗರ. ನಾವು ಯಾವಾಗ ಬರಿಗಾಲಿನಲ್ಲಿ ಮಣ್ಣು, ಹುಲ್ಲು ಅಥವಾ ನೀರಿನ ಮೇಲೆ ನಡೆಯುತ್ತೇವೋ ಆಗ ನಮ್ಮ ದೇಹ ಮತ್ತು ಭೂಮಿಯ ಮಧ್ಯೆ ಒಂದು ನೇರ ಸಂಪರ್ಕ ಏರ್ಪಡುತ್ತವೆ. ನಮ್ಮ ದೇಹದ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನು ರೀಸೆಟ್ ಮಾಡುತ್ತೆ. ವಿಜ್ಞಾನಿಗಳ ಪ್ರಕಾರ ದಿನಕ್ಕೆ ಕೇವಲ 20 ನಿಮಿಷ ಬರಿಗಾಲಿನಲ್ಲಿ ನಡೆಯುವುದರಿಂದ ನಮಗೆ ಏನೆಲ್ಲ ಲಾಭಗಳು ಆಗುತ್ತವೆ ಗೊತ್ತಾ? ಉರಿಯೂತ ಕಡಿಮೆ, ದೇಹದಲ್ಲಿರೋ ನೋವು ಮತ್ತು ಉರಿಯೂತ ಕಡಿಮೆಯಾಗುತ್ತದೆ. ಮನಸ್ಸು ಶಾಂತವಾಗುತ್ತೆ ಮತ್ತು ಆತಂಕ ಕಡಿಮೆಯಾಗುತ್ತೆ. ನಾವು ಎಷ್ಟೇ ಮುಂದುವರಿದರೂ ಪ್ರಕೃತಿಯಿಂದ ದೂರವಾದರೆ ನಮಗೆ ಕಷ್ಟ ತಪ್ಪಿದ್ದಲ್ಲ. ನಾವೆಲ್ಲರೂ ಈ ಭೂಮಿಯ ಮಕ್ಕಳು. ಅದರ ಜೊತೆ ಸಂಪರ್ಕದಲ್ಲಿರುವುದು ನಮ್ಮ ಆರೋಗ್ಯಕ್ಕೆ ಅತಿ ಮುಖ್ಯ. ಇವತ್ತಿನಿಂದಲೇ ದಿನಕ್ಕೆ ಸ್ವಲ್ಪ ಹೊತ್ತು ಬರಿಗಾಲಿನಲ್ಲಿ ನೆಲದ ಮೇಲೆ ನಡೆಯುವ ಅಭ್ಯಾಸ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.